ಒಂದು ಕಂಬಳದ ಕೋಣಗಳ ಬಗ್ಗೆ ಸಿನಿಮಾ ಬಂದಿದೆ, ಅದೇ ಕರಾವಳಿ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಲೋ ಚಾನಲ್ಗೆ ಸ್ವಾಗತ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮ್ಯಾಟ್ರ್ ಮುಗಿಸೋಣ. ಕರಾವಳಿ ಪ್ರಜ್ವಲ್ ದೇವರಾಜ್ ಅವರ ಸಿನಿ ಕೆರಿಯರ್ನಲ್ಲೇ ಈ ಸಿನಿಮಾ ಮೇಲೆ ಇಟ್ಟಿರೋ ನಿರೀಕ್ಷೆ ಡಬಲ್ ಆಗಿದೆ. ಬಿಕಾಸ್ ಆಫ್ ಟ್ರೈಲರ್ ಅಷ್ಟು ಸಖತ್ತಾಗಿ ಬಂದಿದೆ. ಇದರ ಎಲ್ಲ ಕ್ರೆಡಿಟು ಒಬ್ಬ ವ್ಯಕ್ತಿಗೆ ಹೋಗಬೇಕು. ದಟ್ ಈಸ್ ರಿಟರ್ನ್, ಡೈರೆಕ್ಟೆಡ್, ಪ್ರೊಡ್ಯೂಸ್ಡ್ ಬೈ ಗುರುದತ್ ಗಣಿಗ. ಆಫ್ಟರ್ ಕಾಂತಾರ, ಸೂಫ್ರಮ್ಸೋ ಈ ಥರ ಬ್ಲಾಕ್ ಬಸ್ಟರ್ ಸಿನಿಮಾಗಳಾದಮೇಲೆ ಒಂದು ಸಿನಿಮಾ ಮೇಲೆ ಜನರು ತುಂಬ ವಿಶ್ವಾಸ, ಭರವಸೆ ಇಟ್ಟಿದಂಥ ಟ್ರೈಲರ್ ರಿಲೀಸ್ ಆಗಿದೆ. ಯಾರು ಸಿನಿಮಾದ ಟ್ರೈಲರ್ ನೋಡಿಲ್ಲ, ಹೋಗಿ ನೋಡಿ, ಹರಸಿ ಹಂಚಿ ಜಾಸ್ತಿ ಜನಕ್ಕೆ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರೈಲರಲ್ಲಿ ತುಂಬ ಮಹತ್ವವಾಗಿರೋ ವಿಚಾರಗಳನ್ನ ಹೇಳಿದ್ದಾರೆ. ಅದು ಯಾವುದಪ್ಪ ಅಂದರೆ ಕಂಬಳದಲ್ಲಿ ಓಡುವ ಕೋಣಗಳ ಬಗ್ಗೆ ಈ ಟ್ರೈಲರ್ನಲ್ಲಿ ಹೇಳಿದ್ದಾರೆ. ಆ ಕೋಣಗಳನ್ನ ಒಬ್ಬ ಮಹಾವೀರ ಅನ್ನೋನು ತುಂಬ ಇಷ್ಟಪಟ್ಟು ಆಸೆಯಿಂದ ಸಾಕಿರ್ತಾನೆ. ಈ ಮಹಾವೀರ ಅನ್ನೋನು ಪ್ರಜ್ವಲ್ ದೇವರಾಜ್ ಅವರ ಅಣ್ಣನ, ತಮ್ಮನ, ತಂದೆನ ಏನು ಅನ್ನೋದು ಸಿನಿಮಾದಲ್ಲೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಅದ್ರ ಜೊತೆಗೆ ಈ ಸಿನಿಮಾದ ಕ್ಯಾರೆಕ್ಟರ್ಗಳು ಯಾರ್ಯಾರು ಮಾಡಿದ್ದಾರೆ, ಎಕ್ಸಾಂಪಲ್ ಅಂತ ತೊಗೊಳಕ್ಕೆ ಹೋದರೆ ಮಿತ್ರ ಅವರ ಮೇಕ್ ಓವರ್ ಆಗಿರ್ಬೋದು, ಪ್ರಜ್ವಲ್ ದೇವರಾಜ್ ಅವರ ಮೇಕ್ ಓವರ್ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಅವರ ಮೇಕ್ ಓವರ್ ಆಗಿರ್ಬೋದು, ಸುಷ್ಮಿತಾ ಭಟ್ ಅವರ ಮೇಕ್ ಓವರ್ ಆಗಿರ್ಬೋದು, ಆ್ಯಂಡ್ ಸಂಪದ ಅವರ ಮೇಕ್ ಓವರ್ ಆಗಿರ್ಬೋದು. ಇದರ ಜೊತೆಗೆ ರಮೇಶ್ ಇಂದಿರಾ ಅವರ ಮೇಕ್ ಓವರ್ಗಳಾಗಿರ್ಬೋದು. ಈ ಎಲ್ಲ ಆರ್ಟಿಸ್ಟ್ಗಳು ಬೇರೆ ಬೇರೆ ಭಾಗಗಳಿಂದ ಇದ್ದರೂ ಒಂದು ಸಿನಿಮಾಗೆ ಕನೆಕ್ಟ್ ಆಗಿದ್ದಾರೆ. ದಟ್ ಈಸ್ ಕರಾವಳಿ. ಟ್ರೈಲರ್ನಲ್ಲೇ ಹೇಳ್ತಾ ಇರೋ ವಿಷಯನ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ. ಇಲ್ಲಿ ಕಂಬಳ ನಿಂತು 30 ವರ್ಷ ಆಗಿದೆ, ಅದನ್ನು ಮತ್ತೆ ಶುರು ಮಾಡ್ತಾರೆ. ಆ ಶುರು ಆದಾಗ ಏನೇನು ಅವಾಂತರಗಳಾಗುತ್ತೆ, ಏನೇನು ಗೊಂದಲಗಳಾಗುತ್ತೆ, ಏನೇನು ಫ್ಯಾಮಿಲಿಗಳ ವೈರತ್ವಗಳು ಏನು ಮಿಕ್ಕಿತ್ತು ಉಳಿದಿತ್ತು, ಅದು ಹಾಗೆ ಕಂಟಿನ್ಯೂ ಆಗುತ್ತಾ, ಏನು ಎತ್ತ ಅನ್ನೋದು ಇಡೀ ಸಿನಿಮಾದ ಬಿಗ್ಗೆಸ್ಟ್ ಪ್ಲಾಟಲ್ಲಿರುವಂಥ ಟ್ವಿಸ್ಟ್. ನನಗೆ ಪರ್ಟಿಕ್ಯುಲರ್ ಆಗಿ ಕರಾವಳಿ ಸಿನಿಮಾದ ಒಂದು ಯಕ್ಷಗಾನ ಎಪಿಸೋಡ್ ಇದೆಯಲ್ಲ ಗುರುವೆ, ಅದು ಈ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಅನಿಸುತ್ತೆ. ಈ ಎಪಿಸೋಡಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಕಂಪ್ಲೀಟ್ ಆ್ಯಕ್ಟರ್ನ ವಿತ್ ಪರ್ಫಾರ್ಮರ್ನ ನಾವಿಲ್ಲಿ ನೋಡ್ಬೋದು. ಅದರ ಜೊತೆಗೆ ಇಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಏನಾದ್ರೂ ಕಂಬಳ ಓಡಿಸೋ ಅಂಥ ಎಪಿಸೋಡ್ಗಳು ಇದ್ದರೆ ಅದು ಮಾತ್ರ ಥಿಯೇಟರಲ್ಲಿ ನೋಡೋ ಅಂಥ ಆಡಿಯನ್ಸ್ಗೆ ಕಿಕ್ಯಾಸ್ ಆಗಿರುತ್ತೆ. ಬಿಕಾಸ್ ಇಲ್ಲಿ ಎಲ್ಲೂ ಆ ಗ್ಲಿಮ್ಸಸ್ಗಳು ಹಾಕಿಲ್ಲ. ಅದು ಈ ಸಿನಿಮಾದವ್ರು ಮಾಡಿರೋ ಒಂದು ದೊಡ್ಡ ನಿರ್ಧಾರ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಈ ಸಿನಿಮಾದ ಟೆಕ್ನಿಕಲ್ ಬಗ್ಗೆ ಜಾಸ್ತಿನೇ ಮಾತಾಡಬೇಕು. ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಕೊಟ್ಟಿರೋದು ಸಚಿನ್ ಬಸೂರವರಾಗಿರ್ಬೋದು, ಅದ್ರ ಜೊತೆಗೆ ಎಡಿಟ್ ಮಾಡಿರೋಂಥ ಪ್ರತೀಕ್ ಶೆಟ್ಟಿ ಆಗಿರ್ಬೋದು, DOP ಆಗಿರ್ಬೋದು, ಇದರ ಎಲ್ಲದನ್ನು ಮೇಂಟೈನ್ ಮಾಡಿದಂಥ ಕ್ಯಾಪ್ಟನ್ ಆಫ್ ದ ಶಿಪ್ ಗುರುದತ್ ಗಡಿಗ ಆಗಿರ್ಬೋದು. ಪ್ರತಿಯೊಬ್ಬರು ವರ್ಕ್ ಈ ಸಿನಿಮಾದ ಈ ಟ್ರೈಲರ್ನಲ್ಲಿ ಸಿಕ್ಕಾಪಟ್ಟೆ ಹೈಲೈಟಾಗಿ ಕಾಣಿಸ್ತಾ ಇದೆ. ಅಂದಾಗೆ ಸಿನಿಮಾಗೆ ಸುಮಾರು ಜನ ಫೈನಾನ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಗಳಾಗಿರ್ಬೋದು ಇನ್ವೆಸ್ಟ್ ಮಾಡಿದ್ದಾರೆ. ಈ ಸಿನಿಮಾ ಇದೇ ತಿಂಗಳು ಜುಲೈ 24ಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದೆ. ಇದರ ಜೊತೆಗೆ ಯಾರು ಕನ್ನಡ ಸಿನಿಮಾ ಫಸ್ಟ್ ಹಾಫಲ್ಲಿ ವರ್ಕ್ ಆಗಿಲ್ಲ ಅಂತ ಹೇಳಿದಿರೋ, ಸೆಕೆಂಡ್ ಹಾಫಲ್ಲಿ ಬ್ಯಾಕ್ ಟು ಬ್ಯಾಕ್ ಸಕ್ಕತ್ತಾಗಿರೋ ಕಂಟೆಂಟ್ ಜೊತೆಗೆ ಕ್ವಾಲಿಟಿ ಇರೋ ಸಿನಿಮಾಗಳು ಬರ್ತಾ ಇದೆ. ಯಾರು ಕರಾವಳಿ ಸಿನಿಮಾದ ಟ್ರೈಲರ್ ನೋಡಿಲ್ವೋ ಹೋಗಿ ನೋಡಿ, ಹರಸಿ ಹಂಚಿ ಬೆಳೆಸಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾದ ವಿವಾದ ಎಲ್ಲ ಸೈಡ್ಗಿಟ್ಟು ಸಿನಿಮಾ ದೊಡ್ಡದು ಅಂತ ಇರೋರು ಸಿನಿಮಾನ ಬೆಳೆಸಿ.